ಹೌದು, ರಾಜ್ಯದೆಲ್ಲೆಡೆ ಇಂದು ದ್ವಿತೀಯ ಪಿಯುಸಿ ಫಲಿತಾಂಶದ್ದೇ ಚರ್ಚೆ. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಮಾರ್ಚ್ ವಾರ್ಷಿಕ ಪರೀಕ್ಷೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನ್ಯೂಟನ್ ಪಿಯು ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು 587 ಅಂಕ ಗಳಿಸಿ ರಾಜ್ಯಕ್ಕೆ 9ನೇ ಸ್ಥಾನ ಪಡೆದಿರುತ್ತಾರೆ. ಸತತವಾಗಿ 6ನೇ ಬಾರಿ 100ಕ್ಕೆ 100ರಷ್ಟು ಫಲಿತಾಂಶ ಮತ್ತು ಜಿಲ್ಲೆಗೆ ಹಾಗೂ ನಗರಕ್ಕೆ ಪ್ರಥಮ ಸ್ಥಾನ ಪಡೆದಿರುವ ಬಗ್ಗೆ ನ್ಯೂಟನ್ ಪಿಯು ಕಾಲೇಜು ಸಂತಸವನ್ನು ವ್ಯಕ್ತಪಡಿಸಿದೆ. 2025-26ನೇ ಸಾಲಿನ ದ್ವಿತೀಯ PUC ರಿಸಲ್ಟ್ಸು ಇವತ್ತು 3 ಗಂಟೆಗೆ ಹೊರಹೊಮ್ಮಿದ್ದು ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜಿನ ನಮ್ಮ ಸಂಸ್ಥೆಯಲ್ಲಿ 244 ವಿದ್ಯಾರ್ಥಿಗಳು ಹಾಜರಾಗಿರುತ್ತಾರೆ. ಇದರಲ್ಲಿ 244 ವಿದ್ಯಾರ್ಥಿಗಳು ಪಾಸಾಗಿದ್ದು 100ಕ್ಕೆ 100 ಫಲಿತಾಂಶವನ್ನು ಪಡೆದಿದ್ದಲ್ಲದೆ 104 ಡಿಸ್ಟಿಂಕ್ಷನ್ಗಳನ್ನು ಸಹ ಬರ್ತಿರ್ತಾರೆ. ಅಂದರೆ 85ಕ್ಕಿಂತ ಹೆಚ್ಚು ಅಂಕಗಳನ್ನು 104 ವಿದ್ಯಾರ್ಥಿಗಳು ಪಡೆದಿರ್ತಾರೆ. ಅದಾದ ನಂತರ 139 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ತಾರೆ. ಇಬ್ಬರು ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನದಲ್ಲಿ ಪಡೆದಿರ್ತಾರೆ. ಸೊ ಇದಲ್ಲದೆ ಏನು ನಮ್ಮ ಅತಿ ಹೆಚ್ಚು 600ಕ್ಕೆ 587 ಅಂಕಗಳನ್ನು ಇಬ್ಬರು ವಿದ್ಯಾರ್ಥಿಗಳು ಪಡೆದಿರ್ತಾರೆ. 2025-26ನೇ ಸಾಲಿನಲ್ಲಿ ದ್ವಿತೀಯ PUC ಫಲಿತಾಂಶ ಇಂದು ಪ್ರಕಟಗೊಂಡಿದೆ. ಈ ದ್ವಿತೀಯ PUC ಫಲಿತಾಂಶ ನಮಗೆ ತುಂಬ ಹೆಮ್ಮೆ ಖುಷಿಯನ್ನು ಕೊಟ್ಟಿದೆ ಸಂಸ್ಥೆಗೆ. ಯಾಕೆಂದರೆ ಎಲ್ಲ ಮಕ್ಕಳು ಒಳ್ಳೆಯ ಅಂಕಗಳನ್ನು ತಗೊಂಡು ಉತ್ತಮ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಈ ಸಂಸ್ಥೆಯ ಅಧ್ಯಕ್ಷರು ಲೋಕೇಶ್ ಸಾರು ನಮಗೆ ತುಂಬ ಸಹಕಾರ ನೀಡಿದ್ದಾರೆ, ಪ್ರತಿಯೊಂದರಲ್ಲೂ ಸಹಕಾರ ನೀಡಿದ್ದಾರೆ. ಮತ್ತು PUC ಮಕ್ಕಳಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡೂ ಮಕ್ಕಳಿಗೆ ಉಚಿತವಾಗಿ ವಾಹನ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಪೂರ್ತಿ ಕೊಟ್ಟಿದ್ದಾರೆ. ಮತ್ತು ಮಕ್ಕಳ ಜೊತೆಗೆ ನಮಗೆ ಪೇರೆಂಟ್ಸು ತುಂಬ ಸಹಕಾರ ನೀಡಿದ್ದಾರೆ. ಅವ್ರಿಗೆ ಸೆಕೆಂಡ್ PUCನಲ್ಲಿ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 4 ತಿಂಗಳು 8 ಗಂಟೆವರೆಗೂ ನಾವು ಕೋಚಿಂಗ್ ಕ್ಲಾಸಸ್ಸನ್ನು ಇಟ್ಕೊಂಡು ಮಾಡಿದ್ದೀವಿ. ಆ ಕೋಚಿಂಗ್ ಕ್ಲಾಸಸ್ಸಲ್ಲಿ ಸಪ್ರೇಟ್ ಪ್ರಿಪ್ರೇಟರಿ ಪೇಪರ್ಸು ಮತ್ತು ಮೈನ್ ವೈಸ್ ಟೆಸ್ಟ್ ಅಂತ ಲೋಕೇಶ್ ಸರ್ ಅವರ ಸಮ್ಮುಖದಲ್ಲಿ ಮೈನ್ ವೈಸ್ ಟೆಸ್ಟ್ ಮಾಡಿ ಯಾರು ಎಲ್ಲಿ ಯಾವ ಸಬ್ಜೆಕ್ಟಲ್ಲಿ ಎಡುತ್ತಾ ಇದ್ದಾರೆ ಅನ್ನೋದನ್ನು ಮಾಡಿದ್ದಾರೆ. 2025-26ನೇ ಸಾಲಿನ ದ್ವಿತೀಯ PUC ಮಾರ್ಚ್ ವಾರ್ಷಿಕ ಪರೀಕ್ಷೆಯಲ್ಲಿ ಒಟ್ಟು 244 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 104 ವಿದ್ಯಾರ್ಥಿಗಳು ಅತ್ಯಂತ ಶ್ರೇಣಿ ಮತ್ತು 139 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ 100ರಷ್ಟು ಫಲಿತಾಂಶ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ವಾಣಿಜ್ಯ ವಿಭಾಗದಲ್ಲಿ ತೇಜಸ್ ಯು 587 ಮತ್ತು ನೂರೈನ್ 587 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 9ನೇ ರ್ಯಾಂಕ್ ಅನ್ನು ಪಡೆದಿರುತ್ತಾರೆ. ಮಿಥುನ್ 583, ಮರೆನ್ನಾ 580, ನೇಹಾಸಿ 580 ಅಂಕಗಳನ್ನು ಪಡೆದಿರುತ್ತಾರೆ. ವಿಜ್ಞಾನ ವಿಭಾಗದಲ್ಲಿ ಭರತ್ GR 578, ಜೋಹಾರ್ ಫಲಕ್ 578, ಅಮೂಲ್ಯ BV 576, ಕೈರೋಮ್ ಮಿಸ್ಬಾ 576, ಭಾವನಾ H 574 ಮತ್ತು ನಮನಶ್ರೀ 574 ಅಂಕಗಳನ್ನು ಪಡೆದಿರುತ್ತಾರೆ. ನಮ್ಮ ಹೆಸರು ತೇಜಸ್ ಅಂತ. ನಾನು ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನನ್ನ ಮಾರ್ಕ್ಸ್ ಬಂದು 587 600ಗೆ. ನಂದು ಸೆಕ್ಷನ್ ಬಂದು ಕಾಮರ್ಸು. ಫಸ್ಟು ನಮಗೆ ಸಪ್ರೇಟ್ ಮಾಡ್ತಾರೆ, ಯಾರು ಸ್ವಲ್ಪ ಚೆನ್ನಾಗಿ ಓದೋರು, ಓದಿಲ್ದಿದ್ದವರು ಅವ್ರಿಗೆಲ್ಲ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ. ಅವ್ರಿಗೆ ಸಪ್ರೇಟ್ ಕೋಚಿಂಗ್, ನಮಗೆ ಸಪ್ರೇಟ್ ಕೋಚಿಂಗು. ಅಂದರೆ ನಮ್ಗೆ ಏನು ಕೇಳಿದ್ರು ಇಲ್ಲ ಅಂತ ಇರಲಿಲ್ಲ. ಕ್ವಶನ್ ಎಲ್ಲ ರಿಪೀಟ್ ಮಾಡ್ತಾಯಿದ್ರು. ಮತ್ತು ಈವ್ನಿಂಗ್ ಕ್ಲಾಸ್ ಎಲ್ಲ 3 ಮಂತ್ಸ್ ಬ್ಯಾಕೆ ಎಕ್ಸಾಮಿಂದ 3 ಮಂತ್ಸ್ ಬ್ಯಾಕೆ ಇದು ಮಾಡಿದರು. ಆಮೇಲೆ 7 to 8 ಪ್ರಿಪ್ರೇಟರೀಸ್ ಮಾಡಿದ್ದಾರೆ ಟೋಟಲ್. ಬೆಳಗ್ಗೆ 9:30ಗೆ ಬಂದರೆ 8ಗೆ ಹೋಗ್ತಾಯಿದ್ರೆ ನೈಟು ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಕ್ಲಾಸ್ ಎಲ್ಲ. ಮತ್ತು ಇಂಗ್ಲೀಷ್ ಸಪ್ರೇಟ್ ಇವರು ಚೇರ್ಮನ್ ಸರು ಮತ್ತು ನಂದಿನಿ ಮ್ಯಾಮ್ ಬಂದು ಇಂಗ್ಲೀಷ್ ಸಪ್ರೇಟ್ ಕೋಚಿಂಗ್ ಎಲ್ಲ ಕೊಡ್ತಾಯಿದ್ರು ಚೆನ್ನಾಗಿ ಮಾಡಲಿ ಅಂತ. ಒಟ್ಟಿನಾಗ ಎಲ್ಲ ಟೀಚರ್ಸು ಚೆನ್ನಾಗಿ ಕೋಚಿಂಗ್ ಕೊಡ್ತಾಯಿದ್ರು. ಖುಷಿ ಆಗ್ತಿದೆ ಸರ್. ಫಸ್ಟು ನಾನು ನನ್ನ ಫ್ರೆಂಡು ಹೇಳಿಕ ಈ ಕಾಲೇಜ್ ಚೂಸ್ ಮಾಡಿದ್ದು. ಈ ಕಾಲೇಜಿಗೆ ಬಂದಮೇಲೆ ಅನ್ನಿಸ್ತಾ ಇದೆ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಇಂಥ ಕಾಲೇಜ್ ಎಲ್ಲೂ ಹುಡುಕಿದ್ರು ಸಿಗಲ್ಲ ಅಂತ. ಫುಲ್ ಫ್ರೆಂಡ್ಲಿ ಇದ್ರು ಸರ್, ಏನು ಕೇಳಿದ್ರು ಇಲ್ಲ ಅಂತ ಇರಲಿಲ್ಲ. ರಿಪೀಟ್ ನಾವು 2 ಅಲ್ಲ 3 ಸಲ ಕೇಳಿದ್ರು ರಿಪೀಟ್ ಮಾಡ್ತಾಯಿದ್ರು. ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಸರ್. ಕ್ಲಾಸಸ್ ಸರ್ ಒಬ್ಬೊಬ್ರು 1.5 hour 2 hour ಒಂದೊಂದ್ಸಲಿ ಚೆನ್ನಾಗಿ ಮಾಡ್ತಾರೆ ಸರ್. ಕ್ಲಾಸಲ್ಲಿ ಯಾರಿಗೂ ಏನು ಕೇಳಿದ್ರು ಇಲ್ಲ ಅಂತ ಇರಲಿಲ್ಲ. ರಿಪೀಟೆಡ್ಲಿ ಮಾಡ್ತಾನೆ ಇದ್ರು. ಖುಷಿ ಆಗ್ತಿದೆ ಸರ್. ನಾನು ಅನ್ಕೊಂಡಿರ್ಲಿಲ್ಲ. ನನ್ನ
ಇಷ್ಟು ಮಾರ್ಕ್ಸ್ ಬರ್ತಿದೆ ಅಂತ ಖುಷಿ ಆಗ್ತಿದೆ ಸರ್. 587 ಬಂದಿರೋದಕ್ಕೆ. ನನ್ನ ಹೆಸರು ಜೊಹರಾ ಫಲಕ್. ನಮ್ಮ ಕಾಲೇಜ್ ಹೆಸರು ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್. ನಾನು ಈ ಟೈಮ್ 578 ಔಟ್ ಆಫ್ 600 ಸ್ಕೋರ್ ಮಾಡಿದ್ದೀನಿ ಆ್ಯಂಡ್ ನಾನು ಫುಲ್ ಹ್ಯಾಪಿ ಆಗಿದ್ದೀನಿ. ಬಿಕಾಸ್ ಫಸ್ಟ್ PUC ನಾನು ಇಲ್ಲಿ ಜಾಯ್ನ್ ಆಗಿದ್ದು. ನಾನು ಇವಾಗ ಪ್ರೌಡ್ ಫೀಲ್ ಆಗ್ತಾ ಇದ್ದೀನಿ ಫಸ್ಟ್ PUCಗೆ ಇಲ್ಲಿ ಜಾಯ್ನ್ ಆಗದೆ ಅಲ್ಲ ಅಂತ. ಬಿಕಾಸ್ ಫಸ್ಟ್ PUCನ ಸೆಕೆಂಡ್ PUCವರೆಗೂ ನಮಗೆ ಎಷ್ಟು ಕೇರ್ ಮಾಡಿದ್ದಾರೆ, ಎಷ್ಟು ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ ನಮಗೆ. ಫಸ್ಟ್ PUCಗೆ ಜಾಯ್ನ್ ಆಗಿದ್ದು ಫುಲ್ ನೀಟ್ ಕ್ಲಾಸಸ್, CET ಕ್ಲಾಸಸ್, ನಾರ್ಮಲ್ ಕ್ಲಾಸಸ್ 5ವರೆಗೂ. ಆ ಥಿಯರಿ ಕ್ಲಾಸಸ್ಸೇ ನಮಗೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ನೀಟ್ ಮತ್ತು CET ಕ್ಲಾಸಸ್ ಈಕ್ವಲ್ ಆಗಿತ್ತು. ಮತ್ತು CET ಕ್ಲಾಸಸ್ ಸ್ಟಾರ್ಟ್ ಆಗಿದ್ದು 6:30ವರೆಗೆ ಮಾಡ್ತಾಯಿದ್ರು ಫಸ್ಟ್ ಇಯರಲ್ಲಿ. ಮತ್ತು ಅದ್ರ ನೀಟ್ CET ಅದ್ರ ಜೊತೆ ಮಾಕ್ ಟೆಸ್ಟ್ ಎಲ್ಲ ಮಾಡ್ತಾಯಿದ್ರು. ಮಾಕ್ ಟೆಸ್ಟಲ್ಲಿ ಮತ್ತು ರಿಸಲ್ಟ್ಸ್ ಎಲ್ಲ ನಮಗೆ ಪೇರೆಂಟ್ಸ್ಗೆ ಹೋಗೋಷ್ಟು ಆ್ಯಪ್ಸ್ ಎಲ್ಲ ಮಾಡಿ ಅವ್ರಿಗೆ ಮೆಸೇಜಸ್ಸಿಂದ ಸೆಂಡ್ ಮಾಡ್ತಾಯಿದ್ರು. ಮತ್ತು ನಮ್ಮ ಪೇರೆಂಟ್ಸ್ಗೂ ಸ್ವಲ್ಪ ಗೊತ್ತಾಗ್ಬಿಡ್ಬೇಕಲ್ಲ ನಾವು ಹೆಂಗೆ ಸ್ಟೂಡೆಂಟ್ಸ್ ಹೆಂಗೆ ಓದ್ತಾ ಇದ್ದೀವಿ ಅಂತ. ಸೊ ಅವ್ರಿಗೂ ಮೆಸೇಜ್ ಮಾಡ್ತಾಯಿದ್ರು. ಹ್ಯಾಪಿ ಫೀಲ್ ಆಯಿತು. ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಲೋಕೇಶ್ ಸರ್ಗೆ, ರೂಪಶ್ರೀ ಮ್ಯಾಮ್ಗೆ, ನಂದಿನಿ ಮ್ಯಾಮ್ಗೆ, ನಮ್ಮ ಪೇರೆಂಟ್ಸ್ಗೆ, ಲೆಕ್ಚರರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಹೇಳಬೇಕು, ಅವ್ರು ಈ ಕಾಲೇಜ್ಗೆ ಹಾಕಿದ್ರಲ್ಲ ಅದಕ್ಕೆ. ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ಮತ್ತು ಉಪನ್ಯಾಸಕ ವೃಂದದಿಂದ ಸಿಹಿಯನ್ನು ಹಂಚಿ ಶಾಲು ಹೊದಿಸಿ ಸನ್ಮಾನಿಸಿ ಶುಭ ಹಾರೈಸಲಾಯಿತು. ಒಟ್ಟಾರೆ PUC ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಮುಖ್ಯ ಘಟ್ಟವಾಗಿದ್ದು ಉತ್ತೀರ್ಣರಾಗಿರುವ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ CTV ನ್ಯೂಸ್ ಶುಭ ಹಾರೈಸುತ್ತದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.